ಕಡ್ಡಿ ಕೊರಿತಾರೆ. ನಡೀತಂತ ಕಡ್ಡಿ ಕೊರಿಬೇಕು, ಅವ್ರು ಕೊರೆದ ಬಳಿಕ ಶಾಖ ನನಗೆ ಬರಬೇಕು, ಹೀಟ್ ಬಂದ ಮೇಲೆ ದೇವ್ರದ ನೋಡ್ಬೇಕಂತ ಅವಂತಾನ. ಇದು 6 ಕರಿಗಡೆ ಬೇಕ್ರಿ, ಹೆಚ್ಚಿಂದಲ್ಲ ಒಂದೇ ಕರಿಗಡೆ ಹೆಚ್ಚ. ಹಿಂಗ ಅಂದಾಗ ಮತ್ತೆ ಆ ಅಜ್ಜಿ ಇತ್ತಲ್ಲ, ಯಪ್ಪ ಇವ್ ಬೇಗ ಸುಡಬೇಕು ಇವನ, 10 ಮುಣಗದ್ರೆ ಸುಡಬೇಕು ಇವನ ಅಂತ ಅನ್ನೋದ್ರೊಳಗೆ ಏನ್ ಮಾಡ್ತಾರೆ, ಬೆಂಕಿ ಹಚ್ಚಿದ್ರು. ಯಾವಾಗ ಬೆಂಕಿ ಹತ್ತು ಶಕ ಬರ್ಲಕ್ಕತ್ತದ, ಎದ್ದೇಳಬೇಕಲ್ರಿ, ಜೀವಧಾರಿ ಸತ್ತಿಲ್ಲ ಇವು. ಕರಿಗಡಬಿಗಾಗಿ ಜಗಳ ಮಾಡ್ಲಕತ್ತವ. ಅಜ್ಜಿ ಏನ್ ಮಾಡತ್ 98 ಅಜ್ಜಿ, ಯಪ್ಪ ಇವು ಮೊದಲೇ ಸಣ್ಣ ವಯಸ್ಸಿನ ಹುಡುಗ ಹುಡುಗಿ ದೆವ್ ಆಗ್ತಾವ, ಸುಡಬೇಕಾದ್ರೆ ಎದ್ದು ನಿಂದಿರ್ತಾವ. ಕಟ್ಟಮಸ್ತ್ ಆಗಿರುವಂತ 6 ಪ್ಯಾಕ್ ಜಿಮ್ ಬಾಡಿ ಹುಡುಗರನ್ನ 4 ಹುಡುಗರು ನಿಂದ್ರಸಂದ್ರು. 4 ಹುಡುಗರು ನಿಂದ್ರಸಂದಾಗ ಆ ಅಜ್ಜಿ ಹಂಗ ಸುಮ್ನೆ ಆಗಲ್ರಿ. ಎಲ್ಲಿಗೆ ನೋಡು ಅಜ್ಜಿ ಹೇಳ, 4 ಹುಡುಗರು ಗಟ್ಟಿ ಮುಟ್ಟು ಹುಡುಗರು ಇರ್ತಾವ, ಇನ್ನು ಹೊಡಿತಾರ ನಮಗ, ಎದ್ದು ಹೋಗೋಣ, ಏನಾದ್ರು ತೊಂದರೆ ಆಗ್ಯಾರ, ಮತ್ತೆ ಜೀವ ಬದುಕಿ ಬಂದಾರಂತ ಜೀವ ಬಿಡ್ತಾರ. ಇವತ್ತು ನನ್ನ ಜೀವ ಹೋಗ್ಲಿ, ಕರಿಗಡ ಬೋಂದ್ ಹೆಚ್ಚಿಗ್ಬೇಕು ನನ್ನ ಅಂದಾಗ ಬೆಂಕಿ ಹಚ್ಚಿದ್ರು. ಹಿಂಗ್ ಬೆಂಕಿ ಹಚ್ಚಿದಾಗ ಶಕ ಬಂತಲ್ಲ, ಎತ್ತಿರಪ್ಪನಂಗ್ ಹೊಡೆದ್ರು ಯಾತ್ರೆ ಜವ ಬಂದು ತಿಳ್ಕೊಂಡು ಅರ್ಧ ಮಂದಿ ಹೊಡೋಗ್ತಾರ. ಜೀವನ ಹೋಗಿತ್ತು. ಎದಕ್ಕಾಗಿ? ಕರಿಗಡಬಿನ ಹಾಸಿಗಾಗಿ ಜೀವನವನ್ನ ಕಳ್ಕೊಂಡ್ರು, ಸುಂದರವಾಗಿರುವಂತ ಜೀವನ. ಆದ್ರೆ ಕೇರೂರು ಗ್ರಾಮದ ಭಕ್ತರು ಹೆಂಗಿದ್ದಾರೆ ಅಂತಂದ್ರ, ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಯಾವುದೇ ಕಾರ್ಯವನ್ನ ಮಾಡುತ್ತಿಲ್ಲ. ಒಳ್ಳೆಯ ಭಾವನೆಯಿಂದ, ಕಿಂಕರತ್ವ ಭಾವದಿಂದ, ಮಡಿ ಉಡಿಯಿಂದ, ಆಚಾರ ವಿಚಾರದಿಂದ ನಾಳೆ ಶುಕ್ರವಾರ ದಿನದಂದು ಕರಿಗೇಡುವಿನ ಸೇವೆಯನ್ನ ಮಾಡಿ ಪುಣ್ಯ ಕೀರ್ತಿಗಳು, ಪುಣ್ಯಶಾಲಿಗಳು ಆಗ್ತೀವಿ ಅನ್ನುವಂತ ನಿಜವಾದ ವಿಚಾರವನ್ನ ಪತ್ತುಕೊಂಡಿರಲ್ಲ. ನೀವು ಕೀರ್ತಿಯ ಶಾಲಿಗಳು ಅಂತಕ್ಕಂಥದ್ದು. ಇವತ್ತು ಹೆಣ್ಣು ಮಕ್ಕಳು ವಿಚಾರ ಎಷ್ಟು ಹೇಳಿದ್ರು ಕಡಿಮೆನೆ, ನಮಗೂ ಬಿಡೋಕ್ಕಾಗೋದಿಲ್ಲ. ಕೊನೆಯದು ಇನ್ನೊಂದು ಹೇಳಿ ಬಿಟ್ಟು ಬಿಡ್ತೀನಿ, ಯಾಕಂತ ನಮ್ಮ ಸ್ವಾಮಿಗಳು ನೋಡ್ತಾ ಇದ್ದಾರೆ, ಸಮಯ ಆಗ್ಲಕ್ಕಂತ ಅಂತ. 10 ಗಂಟೆ ಆಯ್ತು, ಇನ್ನು 10 ನಿಮಿಷ. ಯಾಕೆ ಹೇಳ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳದು ಶುಕ್ರವಾರದ ಹುಡಿ ತುಂಬ್ತಾರಲ್ರ, ಶುಕ್ರವಾರ ಹುಡಿ ತುಂಬುವಂತ ವಿಚಾರ ಏನಂತಂದ್ರೆ, ಹೆಣ್ಣಿಗೆ ಭೂಷಣ ಹುಡಿ ತುಂಬು. ಹುಡಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ದಂಡಿ ಹಾಕ್ತಾರೆ. ಯಾಕೆ ಹಾಕ್ತಾರ? ಹೆಣ್ಣು ಮಕ್ಕಳಿಗೆ ದಂಡಿ ಹಾಕಾಕ್ತಾರೆ ಹೇಳ್ರಿ, ಎಲ್ಲಾರು ಹಾಕೊಂತಾರೆ ದಂಡಿ. ಹಾಕೋತಾರಿಲ್ಲ? ಹಾಕೋದು ಯಾಕೆ? ಅರ್ಥಗಳಿದಾವ, ದಯಮಾಡಿ ತಾಯಂದ್ರೊಳಗೆ ತಿಳ್ಕೊಂಡು. ದಂಡಿ ಅಂತಂತಂದ್ರೆ ಒಂದು ದಂಡಿಯಿಂದ ಇನ್ನೊಂದು ದಂಡಿಗೆ ದಾಟೋದಕ್ಕೆ ದಂಡಿ ಹಾಕ್ತಾರೆ. ಯಾವ ದಂಡಿ ಅಂದ್ರೆ, ತವರ ಮನೆದೊಂದು ದಂಡಿ, ಗಂಡನ ಮನೆದೊಂದು ದಂಡಿ. ಜೀವನ ಪೂರ್ತಿ ಚೆನ್ನಾಗಿ ಜೀವನವನ್ನ ಮಾಡಿ ಸುಂದರವಾಗಿರುವಂತ ಜೀವನವನ್ನ ಕಟ್ಟಿಕೊಂಡು ದಾಟ್ತಿರಲ್ಲ, ಅದು ನಿಜವಾದ ಜೀವನ ಅನ್ನೋದಕ್ಕೆ ದಂಡಿ ತಲೆ ಮೇಲೆ ಹಾಕ್ತಾರೆ. ಎಂತ ಪ್ರಸಂಗಗಳು ಬರಲಿ, ನಡುವಂತದಲ್ಲಿ ಕಷ್ಟಗಳು ಬರ್ತದೆ, ರಂಗ ಸುಖ ಇರೋದಿಲ್ಲ ನಿಮ್ಗೆ. ಗಂಡು ಮಕ್ಳಿಗೆ ಇರೋದಿಲ್ಲ, ಹೆಣ್ಮಕ್ಳಿಗೆ ಇರೋದಿಲ್ಲ. ಅದಕ್ಕೆ ದಂಡಿ ದಡವನ್ನ ದಾಟೋದಕ್ಕೆ ದಂಡಿ ಹಾಕ್ತಾರ. ಇನ್ನ ಕಳಸ ಹಾಕ್ತೀರಿ ನೀವೆಲ್ಲ, 2 ಕಳಸ ಹಚ್ತೀರಿ. ಕಳಸದ ಮಧ್ಯೆ ಎತ್ತರ ದೊಡ್ಡ ಕಳಸ ಇರ್ತದಲ್ರಿ, ಆ ಕಳಸ ಯಾಕೆ ಹಚ್ತೀವಿ ನಾವು? ಆರ್ತಿ ಬೆಳಗ್ತೀವಿ ನಾವು. ಯಾಕೆ ಬೆಳಗ್ತೀವಿ? ಬಹಳ ಅರ್ಥಗಳಿದ್ದಾವೆ. ಇಲ್ರಿ ಇವತ್ತು 1 ಗಂಟೆ ಆದ್ರೂ ಬಿಡೋದಿಲ್ಲ. ಯಾರು ಬೇಕಾದ್ರೂ ಒಂದು ಹೇಳಿ, ಯಾಕಂದ್ರೆ ನನಗೆ ಇವರೆಲ್ಲ ನೋಡಿ ಮಾತಾಡಂಗ ಅನಿಸ್ತದ. ಲಾಸ್ಟ್ ಬಿಡುತ್ತೇನೆ ಇರ್ಲಿ. ನಾವು ಆರತಿ ಹಚ್ತೀವ್ರಿ. ಹೆಂಗ ಹಚ್ತೀವಿ? ದೀಪ ಹಚ್ತೀರಿ. ಅದ್ರ ಮುಂದೆ ಇರ್ತದ ಒಂದು ತವರು ಮನೆದು ಒಂದಿರ್ತದ, ಗಂಡನ ಮನೆದು ಒಂದಿರ್ತದೆ. ಇದರ ತಾತ್ಪರ್ಯ ಯಾಕೆ ಹೇಳ್ತೇನೆ ಅಂದ್ರೆ, ಗಂಡನ ಮನೆ ದೀಪ, ತವರ ಮನೆ ದೀಪ, ಹಿಂಗ ನಾ ಮುಂದೆ ನೀ ಮುಂದಂತ ಬೆಳಗುತ್ತಿರುವಂತ ಸಂದರ್ಭ, ನಾ ಮುಂದೆ ನೀ ಮುಂದೆ ಬೆಳಗುತ್ತಿರುವಂತ ಸಂದರ್ಭ. ಇಲ್ಲಿ ಆಕಾಶದ ಹತ್ರ ಒಂದು ಕಳಸ ಇರ್ತದಲ್ಲ, ಆ ಕಳಸದ ಎತ್ತರ ನಾ ಬೆಳಗ್ಬೇಕಂತ ತವರು ಮನೆದಂತದ, ಆ ಕಳಸದ ಎತ್ತರಕ್ಕೆ ನಾನ್ ಬೆಳಗ್ಬೇಕಂತ ಗಂಡನ ಮನೆದಂತದ. ಇದು ಕಳಸ ಏನಂದ್ರ, ಇದು ಕೈಲಾಸ ದ್ಯಾವಮ್ಮ ದೇವಿಯ ಮತ್ತು ದುರ್ಗಾದೇವಿಯ ಕಳಸದ ಎತ್ತರಕ್ಕೆ ನಾವು ಬೆಳೆದು ನಮ್ಮ ಮನೆಯ ಹಿರಿಮೆಯ ಹೆಸರನ್ನ ತರಬೇಕನ್ನುವಂತ ಉದ್ದೇಶದ ತಾತ್ಪರ್ಯ ಇದು. ಗಂಡನ ಮನೆದು, ತವರು ಮನೆದು. ಗಂಡನ ಮನೆದು ನೀನಷ್ಟೇ ಹೆಸರು ಬೆಳೆದ್ರಂಗ ನನ್ನ ತವರು ಮನೆ ಹೆಸರು ಬೆಳೆಸಬೇಕಂತ ಹೆಣ್ಣು ಮಗಳು ಸಹಿತವಾಗಿ ಇಬ್ಬರೂ ಸೇರಿಕೊಂಡು ಬೆಳಗುದು, ಅದಕ್ಕೆ ಕಳಸ ಅಂತ ಕರಿತೀವಿ. ಹಿಂಗೆ ಕಳಸ ಬೆಳಗೋದು, ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡೋದು. ಯಾಕಂದ್ರೆ ಇಲ್ಲಿ ಅಣ್ಣನ ಮದುವೆ ಮಾಡಿ ಕೊಟ್ಟಿರ್ತೀರಿ, ತಂಗಿನ ಬರೋದು, ಕರ್ಕೊಂಡ್ಬರೋದು, ಹೋಗೋದು ಮಾಡೋದು. ಜಾತ್ರೆಗೆ ಎಷ್ಟು ಮಂದಿ ಬಂದಿರಿ ಮೇಲ ಬಂದಿರಿ? ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಒಂದು ಮಾತು ಹೇಳ್ಬಿಡ್ತೀನಿ, ಕೊನೆ ಮಾತು ಯುವಕರಿಗೆ. ಯಾಕೆ ಹೇಳ್ತೀನಿ ಯುವಕರಿಗೆ ಮಾತಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ತಂದೆ ತಾಯಿಗಳಿದ್ದಾಗ